ಓಕೆ ಸರ್, ನನಗೆ ಒಂದು ಕ್ಷಣ ಕನ್ಫ್ಯೂಸ್ ಆಯಿತು. ಮನೆ ಹತ್ರ ಬಂದು 2 ಸತಿ ಕನ್ಫರ್ಮ್ ಮಾಡ್ಕೊಂಡೆ ಬೋರ್ಡ್ ನೋಡಿ. ಅದು ಕೂಡ ಇದು MLA ಮನೆ ಹೌದೋ ಅಲ್ವೋ ಅಂತ. ಯಾಕೆ ಇಷ್ಟೊಂದು ಸಿಂಪಲ್ ಮನೆ ಇದೆ ಅಂತ? ಇಲ್ಲ, ಆಕ್ಚುಲಿ ಹಿಂದೆ ನಮ್ದಂದ್ರೆ ನಾವು ಆಕ್ಚುಲಿ ಮಿಡ್ಲ್ ಕ್ಲಾಸ್ ಇಂದ ಬಂದವರಲ್ಲ ಹೌದು. ಸರ್. ಆಕ್ಚುಲಿ ಹಿಂದೆ ನಂದು ಆಕ್ಚುಲಿ ನನ್ ಸ್ವಂತ ಮನೆ ಇದೆ, ಇದಿನ್ನು ಬಾಡಿಗೆ ಮನೆ ಆಕ್ಚುಲಿ. ಹ್ಮ್ ಬಟ್ ಆ ಮನೆಯಿಂದ ಆ ಮನೆ ಸ್ವಲ್ಪ ಚಿಕ್ಕದಾಯ್ತು ಅಂತ ಹೇಳಿ ಇದು ನನ್ನ ಸ್ನೇಹಿತರ ಮನೆ, ಬ್ಯಾಂಕ್ ಅಲ್ಲಿ ಇದಾರೆ ಒಬ್ರು ಹಾ. ವನಿತಾ ಮೇಡಮ್ ಅಂತ ಹೇಳಿ, ಓ. ಅವರ ಹಸ್ಬೆಂಡ್ ಪ್ರಕಾಶ್ ಅಂತ ಹೇಳಿ ನನಗೆ ಸ್ನೇಹಿತರು. ಹಂಗಾಗಿ ಇವ್ರು ಮನೆ ಮಾಡ್ತಾರೆ, 2 ಮನೆ ಒಟ್ಟಿಗೆ ಸೇರಿಸಿ ಒಂದ್ ಮನೆ ನಾವು ತಗೊಂಡಿದೀವಿ. ಹ್ಮ್ ಹ್ಮ್ ಮನೆ ಸ್ವಲ್ಪ ಕಂಜೆಸ್ಟೆಡ್ ಆಯ್ತು ಅಂತ ಹೇಳಿ ಇನ್ನೊಂದು Okay. ಮನೆ ತಗೊಂಡಿದೀನಿ ಆಲ್ರೆಡಿ. 6-7 ವರ್ಷಕ್ಕೆ ಮುಂಚೆನೆ ಇನ್ನೊಂದು ದೊಡ್ಡ ಮನೆ ತಗೊಂಡಿದೀನಿ. ಬಟ್ ಅದಿನ್ನು ಫಿನಿಶಿಂಗ್ ಆಗಿಲ್ಲ ಮನೆ. ಅದು ಹ್ಮ್ ಹ್ಮ್ ಫಿನಿಶಿಂಗ್ ಹಾಕಿ ಎಲೆಕ್ಷನ್ ಅದು ಇದು ಅಂತ ಆಯ್ತಲ್ಲ, ಹಂಗೆ ಮುಂದುವರಿತಾ ಇದೆ. ಓಕೆ. ಹೌದು. ಬಟ್ ಸಾಮಾನ್ಯವಾಗಿ ಸರ್, ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಕಾರ್ಪೊರೇಟರ್ ಆದ್ರೇನೆ ತುಂಬಾ ದೊಡ್ಡ ಬಂಗ್ಲೆಗಳಲ್ಲಿ ಇರ್ತಾರೆ, ತುಂಬಾ ದೊಡ್ಡ ದೊಡ್ಡ ಕನಸುಗಳನ್ನ ನನಸು ಮಾಡಿಕೊಳ್ಳುವಂತ ಕ್ಷಣ ಬರುತ್ತೆ. ಆ, ನೀವು ಶಾಸಕರಾಗಿ ಹತ್ತತ್ರ 2 ವರ್ಷ ಆಗ್ತಾ ಬಂತು ಅಂದ್ರೆ, ಸ್ವಂತ ಸೂರನ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಅಷ್ಟೊಂದು ಕಷ್ಟ ಆಯ್ತು ಅಂತ? ಸರ್ ಇಲ್ಲ, ನಂದು ಆಕ್ಚುಲಿ ಇವತ್ ತನಕ ನಾನು ಏನ್ ದುಡ್ದಿನಿ ಎಲ್ಲ ನನ್ನ ವ್ಯಾಪಾರದಿಂದ ದುಡ್ದಿರ್ತಕ್ಕಂಥ ನನ್ನ ದುಡಿಮೆ. ಹೌದು. ಇವತ್ ತನಕ MLA ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು ನನ್ನ ದುಡಿಮೆನೆ. ಹ್ಮ್ ಹ್ಮ್ ಏನ್ ನಾನು ಆಸ್ತಿ ಮಾಡಿದೀನಿ ಎಲ್ಲವೂ ಕೂಡ ನಾನು ಶಾಸಕನಾಗ್ಲಿಕ್ಕಿಂತ ಮುಂಚೆನೆ ಮಾಡಿರ್ತಕ್ಕಂಥದ್ದು. ಹ್ಮ್ ಹ್ಮ್ ಸೊ ಹಾಗಾಗಿ ಎಲ್ಲ ಅದರಿಂದ ದುಡ್ಕೊಂಡ್ ಬಂದಿರೋದಲ್ಲ ಸರ್. ಈ ಶಾಸಕ ಸ್ಥಾನದಲ್ಲಿ ಇವತ್ತು ಏನು ತಮಗೆ ಗೊತ್ತಿದೆ, ಅನುದಾನ ಕಡಿಮೆ ಇದೆ, ಓಕೆ. ಹಂಗಾಗಿ ಸರ್ಕಾರಗಳು ಇಲ್ಲ. ಹ್ಮ್ ಹ್ಮ್ ಬಟ್ ಇರೋದ್ರಲ್ಲಿ ಏನು ಅಂತ ಹೇಳಿದ್ರೆ, ಆ ಈ ಮನೇಲಿ ಇದೀವಿ, ಮನೆ ನಮಗೆ ಚೆನ್ನಾಗಿದೆ. ಈ ಮನೆಗೆ ಬಂದ್ಮೇಲೆ ನಾನು ಶಾಸಕನಾಗಿದ್ದೀನಿ, ಹಾಗಾಗಿ ಮನೇಲಿ ಇದೀನಿ ಖಂಡಿತವಾಗ್ಲೂ ಕೂಡ. ಓಕೆ. ನಾನು ವಿಸಿಟ್ ಮಾಡಿದಂತಹ ಬಹುತೇಕ ಬಿಜೆಪಿ ಮತ್ತು JDS ನಲ್ಲಿರುವಂತಹ ಶಾಸಕರು ಸ್ಪೆಷಲಿ ತುಂಬಾ ಸಿಂಪಲ್ ಲೈಫ್ ನ ನಡೆಸ್ತಿರ್ತಾರೆ, ತುಂಬಾ ಸರಳವಾಗಿರ್ತಾರೆ. ಅಂದ್ರೆ ಆಡಂಬರ ಆ ಥರದ್ದೆಲ್ಲ ಮಾಡೋದಿಲ್ವಲ್ಲ, ಯಾಕೆ? ಯಾರು? ಬಿಜೆಪಿ ಮತ್ತು JDS ಅಲ್ಲಿರುವಂತಹ ಶಾಸಕರು. ಅಲ್ಲ, ಆ ರೀತಿ ಏನಿಲ್ಲ ಆಡಂಬರ ಅಂತಲ್ಲ ಸರ್. ಆಕ್ಚುಲಿ ನಾವು ಬಂದಿರತಕ್ಕಂಥದ್ದೇ ಹೀಗೆ, ಮತ್ತೆ ನಮ್ ಪಕ್ಷ ಕಲ್ಸ್ಕೊಟ್ಟಿರೋದು ಹಾಗೆ ಸರ್. ನಮ್ಗೆ ಅದ್ರಲ್ಲಿ ಏನ್ ಬೇರೆ ವಿಚಾರ ಏನಿಲ್ಲ. ಆಡಂಬರ ಇನ್ನೊಂದ್ ಮಾಡ್ಕೊಂಡು ನಾವೇನಾಗ್ಬೇಕು ಸರ್? ಜನತೆಯ ಆಶೀರ್ವಾದ ಇರ್ಬೇಕು, ಜನತೆಯ ಪ್ರೀತಿ ಇರ್ಬೇಕು ಅಷ್ಟೇ ರಾಜಕೀಯದಲ್ಲಿ. ಅಲ್ಟಿಮೇಟ್ ಆಗಿ ಜನ ಆಶೀರ್ವಾದ ಮಾಡ್ಲಾ ನಾವೇನು ಇಲ್ಲ. ಓಕೆ, ಅಮೇಜಿಂಗ್.